ಹೇ ಗೈಸ್, ವೆಲ್ಕಮ್ ಬ್ಯಾಕ್. ಇವತ್ತು ಭಕ್ತಿ ಹಾಗೂ ಪವಿತ್ರತೆಯಿಂದ ಕೂಡಿರುವಂತಹ ಪುರಿ ಜಗನ್ನಾಥ ರಥಯಾತ್ರೆ ಬಗ್ಗೆ ತಿಳ್ಕೊಳ್ಳೋಣ. ಪುರಿ ಜಗನ್ನಾಥ ರಥಯಾತ್ರೆ ಇದು ಒರಿಸ್ಸಾ ರಾಜ್ಯದ ಪುರಿ ನಗರದಲ್ಲಿ ತುಂಬ ಅದ್ಧೂರಿಯಿಂದ ಪ್ರತಿ ವರ್ಷ ಜುಲೈ ತಿಂಗಳಲ್ಲಿ ಆಚರಿಸುವಂಥ ಒಂದು ಹಬ್ಬವಾಗಿರುತ್ತೆ. ಇದು ಧಾರ್ಮಿಕತೆಯ ಸಂಕೇತವೇ ಹೌದು. ಜಗನ್ನಾಥ ದೇವರು ಹಾಗೆ ಅವರ ಸಹೋದರ ಬಾಲಭದ್ರ ಹಾಗೆ ಅವರ ಸಹೋದರಿಯಾದ ತಾಯಿ ಸುಭದ್ರಾ ದೇವಿಯನ್ನು ಭಾರೀ ರಥಗಳಲ್ಲಿ ಇಟ್ಟು ರಥಯಾತ್ರೆಯನ್ನು ನಡೆಸ್ತಾರೆ. ಈ ರಥಗಳು ವೈವಿಧ್ಯಮಯವಾಗಿರುತ್ತೆ ಅಂತಲೇ ಹೇಳ್ಬೋದು. ಇದು ತುಂಬ ವಿಭಿನ್ನವಾಗಿರುತ್ತೆ. 3 ಭಿನ್ನ ಭಿನ್ನ ಹಾಗೂ ಅಲಂಕಾರಿಕ ರಥಗಳನ್ನು ತಯಾರಿಸಲಾಗುತ್ತದೆ. ಜಗನ್ನಾಥ ದೇವರ ರಥವನ್ನು ನಂದಿಘೋಷ ಅಂತ ಕರೆಯಲಾಗುತ್ತೆ. ಇದು ಕೆಂಪು ಮತ್ತು ಹಳದಿ ಬಣ್ಣವನ್ನು ಹೊಂದಿರುತ್ತೆ. ಹಾಗೆ ಸುಭದ್ರಾ ದೇವಿಯ ರಥ ಕಪ್ಪು ಹಾಗೂ ಕಂದು ಬಣ್ಣವನ್ನು ಹೊಂದಿರುತ್ತೆ. ಹಾಗೆ ಇದನ್ನು ದರ್ಪದಲನ ಎಂದು ಕರೆಯುತ್ತಾರೆ. ಹಾಗೆ ಬಲಭದ್ರ ದೇವರ ರಥ ಕೆಂಪು ಹಾಗೂ ಹಳದಿ ಬಣ್ಣವನ್ನು ಒಳಗೊಂಡಿದ್ದು ಇದನ್ನು ತಲಧ್ವಜ ಎಂದು ಕರೆಯಲ್ಪಡುತ್ತೆ. ಹೀಗೆ ಈ ರಥಯಾತ್ರೆ ಭಕ್ತಿ, ಸಹನೆ ಹಾಗೂ ಸೌಹಾರ್ದತೆಯ ಸಂಯೋಜನೆಯಾಗಿರುತ್ತೆ. ಬರೀ ಹಿಂದೂ ಧರ್ಮದವರಲ್ಲದೆ ಬೇರೆ ಧರ್ಮದವರು ಕೂಡ ಭಾಗವಹಿಸಿ ಕಣ್ತುಂಬಿಕೊಳ್ಳುವಂತಹ ಈ ಒಂದು ರಥಯಾತ್ರೆ ತುಂಬ ವೈವಿಧ್ಯಮಯವಾಗಿರುತ್ತೆ ಅಂತಲೇ ಹೇಳಬಹುದು. ಪ್ರತಿ ವರ್ಷ ಜುಲೈ ತಿಂಗಳಲ್ಲಿ ನಡೆಯುವಂತಹ ಈ ಪುರಿ ಜಗನ್ನಾಥ ರಥಯಾತ್ರವನ್ನು ನಮ್ಮ ಸೊಸೈಟಿಯಲ್ಲಿ ಕೂಡ ಆಚರಿಸ್ತಾರೆ. ಹಾಗೆ ಈ ವರ್ಷ ತಾಯಿ ಸುಭದ್ರಾ ದೇವಿ, ಬಲಭದ್ರ ಹಾಗೆ ಪುರಿ ಜಗನ್ನಾಥರನ್ನು ತಂದು ರಥದ ಮೇಲೆ ಕೂರಿಸಿ ಇಲ್ಲಿ ಕೂಡ ಎಲ್ಲ ಸಾಂಸ್ಕೃತಿಕ ಕಾರ್ಯಕ್ರಮಗಳೊಂದಿಗೆ ಆಚರಿಸಿದರು. Thank you for watching. If you like it, don't forget to subscribe and support our channel. Once again, thank you.